ತಗೊಳ್ಳಿ, ಕಡಲೆಕಾಯಿ ಉಂಡೆ ಹೇಗಿದೆ ಅಂತ ತಿಂದುಬಿಟ್ಟು ನೀವೇ ರಿವ್ಯೂ ಹೇಳಿ. ಹೇಗ್ ಮಾಡಿದ್ದಾರೆ ನಿಮ್ಮ ಬ್ರೋ. ಆಹಾ, ತುಂಬಾ ಚೆನ್ನಾಗಿದೆ. ಚೆನ್ನಾಗಿ ಮಾಡಿದೆ ಕಣ. ಚೆನ್ನಾಗಿದೆ. ಇವತ್ತೇ ಫಸ್ಟ್ ರುಚಿ ನೋಡಿರೋದು ನಾವು. ತುಂಬಾ ಚೆನ್ನಾಗಿ ಬಂದಿದೆ. ಇಡೀ ಫ್ಯಾಮಿಲಿ ಸೇರ್ಕೊಂಡಿದ್ದೀರಾ. ಮೊದ್ಲೇ ಅಡುಗೆ ಮನೆ ಶೋ. ಇನ್ನೊಂದು ರೆಸಿಪಿ ಏನಾದ್ರು ಮಾಡ್ಕೊಡಿ ನಂಗೋಸ್ಕರ. ಮಾಡ್ತೀರಾ? ಮಾಡೇ ಬಿಡೋಣ. ಸೂಪರ್. ಹಾಗಾದ್ರೆ ಏನ್ ಮಾಡ್ತೀರಾ ನನಗೋಸ್ಕರ ನೀವು? ನುಚ್ಚುಂಡೆ ಮಾಡೋಣ ಅಂತ. ಓ, ಏನ್ ಮೇಡಮ್ ಅವಿನಾಭಾವ ಸಂಬಂಧ. ಅಣ್ಣ ನೋಡಿದ್ರೆ ಕಡ್ಲೆ ಉಂಡೆ ಮಾಡ್ತಾರೆ, ತಂಗೀರ್ ನೋಡಿದ್ರೆ ನುಚ್ಚಿನ ಉಂಡೆ ಮಾಡ್ತಾರೆ. ಇವತ್ತು ಫುಲ್ಲು ನಾಗರ ಪಂಚಮಿ ಡೇ ಒಂದ್ ಕಡೆ ಆದ್ರೆ ಫುಲ್ ಉಂಡೆ ಡೇ ಇವತ್ತು. ಈ ಉಂಡೆಗೆ ಬರ್ಲಿ ಜೋರಾದ ಹೊಡಿಶಾಗೆ ಮಜ್ಗಿ. ಕಡಲೆಕಾಯಿ ಉಂಡೆ ಮಾಡುವ ವಿಧಾನ. ಮೊದಲಿಗೆ ಒಂದು ಬಾಣಲಿಗೆ 1.5 ಕಪ್ ಬೆಲ್ಲ ಹಾಕಿ ಕೈಯಾಡಿಸಿ. ಬೆಲ್ಲ ಬೆಚ್ಚಗಾದ ನಂತರ ಸ್ವಲ್ಪ ನೀರು ಸೇರಿಸಿ ಬೆಲ್ಲ ಕರಗುವವರೆಗೂ ಕೈಯಾಡಿಸಿ ಪಾಕ ತೆಗೆಯಿರಿ. ಈಗ ಪಾಕಕ್ಕೆ 1 ಕಪ್ ಹುರಿದು ಸಿಪ್ಪೆ ತೆಗೆದು ತರಿಯಾಗಿ ರುಬ್ಬಿದ 1 ಬೌಲ್ ಕಡಲೆಕಾಯಿ ಬೀಜ ಹಾಕಿ ಚೆನ್ನಾಗಿ ಕಲಸಿಕೊಳ್ಳಿ. ನಂತರ ಸ್ವಲ್ಪ ಕೊಬ್ಬರಿ ತುರಿ, ತುಪ್ಪ, ಗಸಗಸೆ, ಏಲಕ್ಕಿ ಸೇರಿಸಿ ಹದವಾಗಿ ಕಲಸಿ ಚಿಕ್ಕ ಚಿಕ್ಕ ಉಂಡೆ ಕಟ್ಟಿಕೊಂಡರೆ ರುಚಿಯಾದ ಕಡಲೆಕಾಯಿ ಉಂಡೆ ಸವಿಯಲು ಸಿದ್ಧ. ಇವಾಗ ನಿಮ್ಗೆ ಅಡುಗೆ ಮಾಡಕ್ಕೆ ಏನ್ ಕೊಡ್ಲಿ? ಫಸ್ಟ್ ಮಿಕ್ಸರ್ ಬೇಕಾಗತ್ತೆ. ಸಾಮಗ್ರಿಗಳನ್ನ ಮಿಕ್ಸ್ ಮಾಡೋದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋದಾ? ಇಟ್ಕೊಳ್ಳೋದಾ? ಬಕ್ಕ ನೆನೆಸಿದ ಕಡಲೆಬೇಳೆ ಹಾಕ್ತಾರೆ. ಎಷ್ಟು ಹಾಕೋಣ? ಅರ್ಧ ಕಪ್. ಓಕೆ. 3 ಸ್ಪೂನ್ ತೊಗರಿಬೇಳೆ ಸ್ವಲ್ಪ ಜಾಸ್ತಿ ಹಾಕ್ಬೇಕಾಗತ್ತೆ. ಆಮೇಲೆ ಹೆಸರು ಬೇಳೆ ಸ್ವಲ್ಪ ಸಾಕು, ಅದು ಜಾಸ್ತಿ ಕ್ವಾಂಟಿಟಿ ಏನ್ ಬೇಡ. ಓಕೆ. ಹಸಿಮೆಣಸಿನ್ಕಾಯಿ ತುಂಬಾ ಖಾರ ಆಗುತ್ತೆ, ಹಾಗಾಗಿ ಒಂದ್ ಸ್ವಲ್ಪ 4-5 ಇದ್ರೆ ಸಾಕು. ಓಕೆ. ಅರ್ಶಿನ ಸ್ವಲ್ಪ, ಕರ್ಬೇವಿನ ಸೊಪ್ಪು ಎಷ್ಟು ಹಾಕೋಣ? ಕರ್ಬೇವಿನ ಸೊಪ್ಪು ಸ್ವಲ್ಪ ಹಾಕಿ. ಓಕೆ. ಶುಂಠಿ. ಇವತ್ತು ನಾವು ನಮ್ಮ ಕಿಚನ್ ಅಲ್ಲಿ ಬಳಸ್ತಾ ಇದೀವಿ SSP ಇಂಗು ರುಚಿ ಬ್ಲಾಸ್ಟ್ ಪರಿಮಳ ಕ್ಲಾಸ್. ತಗೊಳ್ಳಿ ಮೇಡಮ್. ಇದು ತುಂಬಾ ಹಾಕಬಾರ್ದು, ಕಹಿ ಬಂದ್ಬಿಡುತ್ತೆ. ಹಿಂಗ್ ಹಾಕಿದ್ರೆ ಸ್ವಲ್ಪ ಹಾಕ್ಬೇಕು. ಓಕೆ. ಸಬ್ಸಿಗೆ ಸೊಪ್ಪು ಎಷ್ಟು ಹಾಕೊಳ್ಳೋಣ? ಸ್ವಲ್ಪ ಸಾಕು, ಅದು ಜಾಸ್ತಿ ಬೇಡ. ಕಾಯಿ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ. ಕೊಡಿ ಅಮ್ಮ. ರುಬ್ಕೊಟ್ಬಿಡ್ಲಾ? ಹೆಂಗ್ ರುಬ್ಬೇಕಮ್ಮ? ನುಣ್ಣಗೆ ರುಬ್ಬೇಕಾ? ತರ್ತರಿಯಾಗಿ ರುಬ್ಬೇಕಾ? ತರ್ತರಿಯಾಗಿರ್ಬೇಕಾ? ಓಕೆ. ಸೊ ಇವತ್ತು ನಾವು ನಮ್ಮ ಕಿಚನ್ ಅಲ್ಲಿ ಬಳಸ್ತಾ ಇದ್ವಿ ಬೋರೋಸಿಲ್ ಅವರ ಪವರ್ಫುಲ್ ಸ್ಮಾರ್ಟ್ ಮಿಕ್ಸಿಯನ್ನ ಬನ್ನಿ ಶುರು ಮಾಡೋಣ. ವಾಕೈ ನೋಡ್ಕೊಬಿಡಿ ಒಂದ್ಸತಿ. 3 ಜನ ತಂಗಿರಿದ್ದೀರ, ಆಮೇಲೆ ಹೊರಗಿಡ್ಬಿಟ್ಟಿರ. ನಂಗೆ ಚೆನ್ನಾಗಿ ರುಬ್ಬಿಲ್ಲ, ಏನ್ ರುಬ್ಬಿದ್ಯಾ ಅಂತ ನೋಡಿ. ಆಗ್ಬೋದಾ? ಸಾಕಾ? ಸಾಕು. ಅಮ್ಮ ಇದಾದ್ಮೇಲೆ ಏನ್ ಮಾಡೋದು? ಇದನ್ನ ಉಂಡೆ ಮಾಡ್ಬಿಟ್ಟು ಇಡ್ಲಿ ಪ್ಲೇಟ್ ಬರುತ್ತಲ್ಲ ಅದ್ರ ಮೇಲೆ. ಸೊ ನೀವು ಉಂಡೆ ಮಾಡ್ಕೊಳ್ಳೋ ಗ್ಯಾಪ್ ಅಲ್ಲಿ ಸ್ಟೀಮ್ಗೆ ಇಟ್ಬಿಡ್ಲಾ? ಏನ್ ಬೇಕೋ ಅದು ಥಟ್ ಫಟ್ ಅಂತ ಸಿಕ್ಬಿಡುತ್ತೆ ನೋಡಿ. 1 ಪ್ಲೇಟ್ ಸಾಕು. 1 ಪ್ಲೇಟ್ ಸಾಕಾ? ಹಾಗಾದ್ರೆ ಇದು ಇಟ್ಕೊಂಡ್ಬಿಡೋಣ. ನೀರ್ ಹಾಕೊಂಡ್ಬಿಡೋಣ. ಹಾಕಿ. ಎಷ್ಟು ಹಾಕೋದು? ಎಣ್ಣೆ. ನಾವು ನಮ್ಮ ಕಿಚನ್ ಅಲ್ಲಿ ಬಳಸ್ತಾ ಇದೀವಿ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ತಗೊಳ್ಳಿ ಮೇಡಮ್. ಅಕ್ಕ ಹತ್ತಾಗತ್ತರ ಒಂದೊಂದ್ರಲ್ಲಿ 2 ಇಡ್ತೀನಿ. ನೋಡಿದ್ರ? ಅದಕ್ಕೆ ಹೇಳೋದು ಹಬ್ಬ ಅಂದ್ರೆ ಅದ್ರ ಮಜಾನೇ ಬೇರೆ. ಒಬ್ರು ಒಂದ್ ಕೆಲ್ಸ ಮಾಡಿದ್ರೆ ಇನ್ನೊಬ್ರು ಇನ್ನೊಂದ್ ಕೆಲ್ಸ ಮಾಡ್ಕೊಂಡು ಹಂಚ್ಕೊಂಡು, ಬಟ್ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತಾರಲ್ಲ, ಅದ್ರಲ್ಲಿರೋ ಮಜಾನ ಬೇರೆ. ಹಂಚ್ಕೊಂಡ್ ನಾನು ಉಂಡೆ ಮಾಡ್ಲಾ, ನಾನು ಎಣ್ಣೆ ಸಾವ್ರಲ್ಲ, ನಾನು ಅದನ್ನ ಕುಕ್ಕರ್ಗೆ ಇಡ್ಲಾ ಅಂತ ಎಷ್ಟು ಚೆನ್ನಾಗಿ ಅಡ್ಜಸ್ಟ್ ಮಾಡ್ಕೊಂಡು ಅಡ್ಗೆ ಮಾಡ್ತಿದ್ದೆ. ಮನೇಲೂ ಹಿಂಗೇನಾ ಸರ್? ಏನಾದ್ರು ಹಬ್ಬ ಗಿಬ್ಬ ಫಂಕ್ಷನ್ ಗಿಂಕ್ಷನ್ ಇದ್ರೆ ಅಪರೂಪಕ್ಕೆ ಸೇರ್ತೀವಿ. ಅಪರೂಪಕ್ಕೆ ನಿಮ್ ಫೇವ್ರೆಟ್ ಐಟಮ್ ಏನು ನಿಮ್ಮ ಅಕ್ಕ ತಂಗಿರ್ ಮಾಡೋದ್ರಲ್ಲಿ? ಫೇವ್ರೆಟ್ ಉಪ್ಪಿಟ್ಟು. ಆಹಾ. ಉಪ್ಪಿಟ್ಟಿಗೆ ಮೊಸರು ಇರಬೇಕು. ಓಕೆ. ಅದ್ ಬಿಟ್ಟರೆ ತಿಳಿ ಸಾರು, ಮಜ್ಜಿಗೆ. ನಂಗೆ ಯಾವಾಗ್ಲೂ ನಿಮ್ಮನ್ನ ನೋಡಿದ್ರೆ ಆಶ್ಚರ್ಯ ಆಗತ್ತೆ ಸರ್. ಇದೆಲ್ಲ ಉಂಗುರಗಳು ಹಾಕೊಂಡಿದೀರಾ,
ಏನು ವಿಚಿತ್ರ ನಿಮಗೆ ರಿಂಗ್ ಕ್ರೇಜ್ ಇದೆಯಾ ಸರ್? ಏನು ಅದೆಲ್ಲ? ಈಗ ಹೇಗೆ ಅಂದ್ರೆ ಗೊತ್ತಾ ಮೇಡಮ್, ಈಗ ನಮ್ಮನ್ನ ನಾವೇ ಗುರ್ತಿಸ್ಕೋಬೇಕು ಅಂದ್ರೆ ನಾವು ಡಿಫ್ರೆಂಟ್ ಆಗಿದ್ರೆ ಮಾತ್ರ ಜನ ಸೊ ನೀವು ಡಿಫ್ರೆಂಟ್ ಸ್ನೇಕ್ ಶ್ಯಾಮ್ ಸರ್. ಈಗ ನಾನು ಒಂದು ಫಾರ್ಮಲ್ ಪ್ಯಾಂಟ್ ಫಾರ್ಮಲ್ ಶರ್ಟ್ ಹಾಕೊಂಡು ನೀಟಾಗಿ ಶೇವ್ ಮಾಡ್ಕೊಂಡು ಕಟಿಂಗ್ ಮಾಡಿಸ್ಕೊಂಡಿದ್ರೆ ಯಾರು ನನ್ನ ಕಡೆ ನೋಡಲ್ಲ. ಅದೇ ನಾನು ವಿಚಿತ್ರವಾಗಿದ್ರೆ ನನ್ನ ಕಡೆ ಒಂದು ಲುಕ್ ಕೊಡ್ತಾರೆ, ತಿರುಗಿ ನೋಡ್ತಾರೆ. ಆತರ ತಿರುಗಿ ನೋಡಿದ್ಮೇಲೆ ಇವ್ನು ಯಾರು ಈ ತರ ಇದೆ ಅಂದಾಗ ನನ್ನ ಸ್ಟೋರಿ ಇನ್ನೊಬ್ಬ ಹೇಳ್ತಾನೆ ಆತರ. ಅದು ಅಮ್ಮ ಆಗಿದ್ಯಾ? ಆಗಿದೆ. ಆಫ್ ಮಾಡ್ಬೋದಾ? ಮಾಡ್ಬಿಡಿ. ಮಾಡದ. ಎಸ್. ಬಟ್ ಒಂದಂತೂ ನೈನವ್ರೆ, ಆ ಡೆಂಟಲ್ ನೋಡಿರೋ ಸಿನಿಮಾಗಳು ಅದ್ರ ಮಜಾ ಇವಾಗ ಸಿಗಲ್ಲ. ಅದಂತ ನಿಜ, ಖಂಡಿತವಾಗಿ. ಆ ನೆಲದ ಮೇಲೆ ಕುತ್ಕೊಳ್ಳೋದು, ಹೌದು. ಅಪ್ಪ ಅಮ್ಮಂಗ್ ಹೇಳ್ದಲೆ ಕದ್ದು ಮುಚ್ಚಿ ಹೋಗೋದು ಮಜಾ ಇದೆಯಲ್ಲ. ಅಷ್ಟು ನಾನು ಒಂಥರ ಅಳ್ಕು, ಒಂಥರ ಭಯ, ಗೊತ್ತಾಗ್ಬಿಡುತ್ತೇನೋ ಅಂತ. ಆದ್ರೂ ಸಿನಿಮಾ ನೋಡ್ಬೇಕು. ನಾನು ಇವನು ಬಹಳ ಹೊಡ್ಸ್ಕೊಂಡಿದೀವಿ ನಮ್ಮ ತಂದೆ ಕೈಲಿ. ಹೌದಾ? ಪಿಕ್ಚರ್ ಹಬ್ಬದ ದಿನ ಪಿಕ್ಚರ್. ಆಮೇಲೆ ಇನ್ನೊಂದೇನು ಗೊತ್ತಾ, ನಮ್ಗೆ ದುಡ್ಡು ಕೊಡ್ತಿರ್ಲಿಲ್ವಲ್ಲ, ನೆಂಟ್ರುಗಳು ಬರೋರು. ಅವನೇನೋ 4 ಆಣಿ 8 ಆಣಿ 10 ಪೈಸೆ ಕೊಟ್ಟದ್ನೆಲ್ಲ ಕೂಡಾಕೊಳ್ಳೋದು ನಾವು. ಅವಾಗ ಟೆಂಟ್ ನೆಲ 50 ಪೈಸಾ, ಚೇರ್ 95 ಪೈಸಾ. ನಾನು ಇವರಿಬ್ರಿಗೆ ಯಾರೋ ನೋಟ್ ಕೊಟ್ರೆ ನನ್ನ ಹತ್ರ ಚೇಂಜ್ ಇರೋದು ಕೊಟ್ಬಿಡೋದು. ₹1 ನೋಟ್ ಕೊಡೋರಲ್ಲ, ನಾನು 10 ಪೈಸೆ 5 ಕೊಟ್ಬಿಡೋದು. 5 ಕೊಡ್ತಾ ಇದೀನಿ, 1 ಕೊಡು ಅಂತ ಇಸ್ಕೊಳ್ಳೋದು. 1 ಕೊಟ್ಬಿಟ್ಟು ನಾವು ಟೆಂಟ್ಗೆ ಹೋಗೋದು. ಆಮೇಲೆ ಯಾರೋ ತಿಂಡಿ ತಂದ್ಕೊಟ್ರು ನಾ ಗಬ ಗಬ ಅಂತ ತಿನ್ಬಿಡೋದು. ಸ್ವಲ್ಪ ಕೊಡೆ, ವಾಣಿ ಸ್ವಲ್ಪ ಕೊಡೆ, ಇದೇ ಲಾಸ್ಟ್ ಇನ್ ಕೇಳಬಾರ್ದು, ಇದೇ ಲಾಸ್ಟ್ ಇನ್ ಕೇಳಬಾರ್ದು ಅಂತ. ಲಾಸ್ಟ್ ಅಲ್ಲಿ ಅವ್ರು ಕೊನೆ ತಿನ್ನೋ ತನಕ ಲಾಸ್ಟ್ ಇಲ್ವೇ ಇಲ್ಲ, ತಿಂತಾನೆ ಇರೋದು. ಆತರ ಒಂದು ಎಂಜಾಯ್ ಮಾಡ್ಕೊಂಡ್ ಬಂದಿದ್ದೆ. ಓಕೆ, ಇವಾಗ ಎಲ್ಲಿವರೆಗೂ ಬಂದಿದೆ ನಮ್ಮ ನುಚ್ಚಿನುಂಡೆ? ನುಚ್ಚಿನುಂಡೆ ಸ್ಟೀಮ್ ಅಲ್ಲಿ ಬೇಯ್ದಾಗಿದೆ. ಇವಾಗ ರುಚಿ ನೋಡ್ಬೇಕು. ಘಮ ಘಮ ನುಚ್ಚಿನುಂಡೆ ರೆಡಿ. ಇವಾಗ ಡಿಶ್ ಚೆನ್ನಾಗಿದ್ರೆ ಯಾರಿಗೆ ಮಾರ್ಕ್ಸ್ ಕೊಡೋದು? ಎಣ್ಣೆ ಹಾಕ್ದವ್ರಿಗೆ ಮಾರ್ಕ್ಸ್ ಕೊಡೋದಾ? ರುಬ್ದವ್ರಿಗೆ ಮಾರ್ಕ್ಸ್ ಕೊಡೋದಾ? ಅಳ್ತಿಲ್ ಹಾಕಿದ್ರಲ್ಲ ಅವ್ರಿಗೆ ಮಾರ್ಕ್ಸ್ ಕೊಡೋದಾ? 4 ಜನನೇ ಇದೀವಲ್ಲ, 4 ಜನಕ್ಕೂ ಕೊಟ್ಬಿಡೋದು. ಉಂಡೆ ರೆಡಿ ಇದೆ, ನಾಗರ ಪಂಚಮಿ ಸ್ಪೆಷಲ್. ಥ್ಯಾಂಕ್ ಯು. ಟೇಸ್ಟ್ ಮಾಡ್ಬಿಡದಾ? ಹಾ, ನೋಡಿ ಹೇಗಿದೆ ನೋಡಿ. ರೋಹಿಣಿ ಮೇಡಮ್ ಆಲ್ ದಿ ಬೆಸ್ಟ್ ಹೇಳ್ತಾವ್ರೆ. ಉಪ್ಪು ಜಾಸ್ತಿ ಆಗಿದ್ಯಾ ಹೇಗೆ? ವಾವ್, ಅಮೇಜಿಂಗ್ ಇಟ್ ಇಸ್. ಜಸ್ಟ್ ಈಟಿಂಗ್ ಲೈಕ್ ವಾವ್. ಇವತ್ತಿನ ಈ ನುಚ್ಚಿನುಂಡೆಗೆ ನನ್ನ ಕಡೆಯಿಂದ ಮಜ್ಜಿಗೆ. ನುಚ್ಚಿನುಂಡೆ ಮಾಡುವ ವಿಧಾನ: ಮೊದಲಿಗೆ ಒಂದು ಮಿಕ್ಸಿ ಜಾರಿಗೆ ಅರ್ಧ ಕಪ್ ನೆನೆಸಿದ ಕಡಲೆಬೇಳೆ, 3 ಚಮಚ ನೆನೆಸಿದ ತೊಗರಿಬೇಳೆ, 1 ಚಮಚ ನೆನೆಸಿದ ಹೆಸರುಬೇಳೆ, 5 ಹಸಿಮೆಣಸಿನಕಾಯಿ, 1/4 ಚಮಚ ಅರಿಶಿನ, ಸ್ವಲ್ಪ ಕರಿಬೇವು, 1 ಚಮಚ ಹೆಚ್ಚಿದ ಶುಂಠಿ, ಚೂರು ಹಿಂಗು, ಸ್ವಲ್ಪ ಹೆಚ್ಚಿದ ಸಬ್ಬಕ್ಕಿ ಸೊಪ್ಪು, 2 ಚಮಚ ಕಾಯಿ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಸೇರಿಸಿ ತರಿತರಿಯಾಗಿ ರುಬ್ಬಿಕೊಳ್ಳಿ. ಈಗ ಒಂದು ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರು ಸೇರಿಸಿ ಕಾಯಲು ಬಿಡಿ. ನಂತರ ಇಡ್ಲಿ ತಟ್ಟೆಗೆ ಎಣ್ಣೆ ಸವರಿ ರುಬ್ಬಿದ ಮಿಶ್ರಣವನ್ನು ಉಂಡೆ ಕಟ್ಟಿ ಇಡ್ಲಿ ಪಾತ್ರೆಗೆ ಸೇರಿಸಿ ಲಿಡ್ ಮುಚ್ಚಿ 10 ರಿಂದ 15 ನಿಮಿಷ ಹಬೆಯಲ್ಲಿ ಬೇಯಿಸಿಕೊಂಡರೆ ಬಿಸಿ ಬಿಸಿಯಾದ ನುಚ್ಚಿನುಂಡೆ ಸವಿಯಲು ಸಿದ್ಧ.